ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಬೆಳ್ಳಿ ಪರದೆ ಮೇಲೆ ನಟಿಸುವ ನಟ ನಟಿಯರ ಅಭಿನಯ ಒಮ್ಮೆ ಇಷ್ಟ ಆಗ್ಬಿಟ್ರೆ ಸಾಕು, ಎಂದಿಗೂ ಅವರನ್ನ ಮರೆಯೋದಿಕ್ಕೆ ಆಗಲ್ಲ. ಅದರಲ್ಲೂ ಮೋಹಕ ಮಾದಕ ನಟಿ ಅನ್ಸ್ಕೊಂಡಿದ್ದ ಖುಷ್ಬೂ ನಗುವನ್ನ, ವಯ್ಯಾರದ ನಟನೆಯನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಡಿ. 90ರ ದಶಕದಲ್ಲಿ ಅದೆಷ್ಟೋ ಹುಡುಗರ ಹೃದಯ ಬಡಿತ ಹೆಚ್ಚಿಸಿದ ನಟಿ ಇವರು. ಹಲವಾರು ನಟರೇ ಇವರ ಅಂದಕ್ಕೆ ಮರುಳಾಗಿ ಹೋಗಿದ್ರು. ಇಂಥ ಸುಂದರಿಯ ಹಿಂದೆ ಹಲವಾರು ನೋವಿನ ಕತೆ ಇದೆ. ಅಭಿಮಾನಿಗಳ ಪಾಲಿನ ಆರಾಧ್ಯ ದೇವತೆಯಾಗಿದ್ದ ಖುಷ್ಬೂ ಜೀವನ ಸುಖದ ಸುಪ್ಪತ್ತಿಗೆ ಆಗಿರಲಿಲ್ಲ. ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿದ ಹೆಣ್ಮಗಳು ಹಿಂದೂ ಆಗಿ ಬದಲಾಗಿದ್ದೇ ಒಂದು ಪವಾಡ. ಅಪ್ಪ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಪ್ರಪಂಚ. ಮಗಳನ್ನ ಕಣ್ಣಲ್ಲಿ ಕಣ್ಣಾಗಿ ಸಾಕೋನು ತಂದೆ. ಆದ್ರೆ ಅದೇ ತಂದೆ ಮಗಳ ಮೇಲೆ ಕಣ್ಣಾಕಿದ್ರೆ ಹೇಗಿರುತ್ತೆ ಹೇಳಿ? ಇಂತಹದ್ದೇ ಹತ್ತಾರು ನೋವನ್ನ ಉಂಡು ಬೆಳೆದವರು ನಟಿ ಖುಷ್ಬೂ ಬದುಕಿನ ದುರಂತ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, 1970ರಲ್ಲಿ ಮುಂಬೈನಲ್ಲಿ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ ನಕಾತ್ ಖಾನೆ ಇಂದಿನ ನಟಿ ಖುಷ್ಬೂ. ಬಾಲನಟಿಯಾಗಿ ಬಾಲಿವುಡ್ ಪ್ರವೇಶಿಸಿದ ಈಕೆ 1980ರಲ್ಲಿ ಆರ್.ಬಿ. ಚೋಪ್ರಾ ನಿರ್ಮಾಣದ ತೇರಿ ಹೇ ಜಮೀನ್ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ರು. 1980ರಿಂದ 1985ರವರೆಗೆ ಖುಷ್ಬೂ ಬಾಲನಟಿಯಾಗಿ ಬಾಲಿವುಡ್ನ ನಸೀಬ್, ಲಾವಾರಿಸ್, ಕಾಲಿಯಾ, ದರ್ದ್ ಕಾ ರಿಶ್ತಾ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಮಿಂಚಿದ್ರು. ಆದ್ರೆ ವಾಣಿಜ್ಯ ನಗರಿ ಮುಂಬೈನಲ್ಲೇ ಇದ್ದಿದ್ರೆ ಆಕೆ ಬದುಕು ಹೇಗಿರ್ತಿತ್ತೋ ಏನೋ. ಆದ್ರೆ 1986ರ ಹೊತ್ತಿಗೆ ತೆಲುಗು ಸಿನಿಮಾದಲ್ಲಿ ಗುರುತಿಸಿಕೊಂಡಿದ್ದೆ ಇವರ ಬದುಕಿನ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯ್ತು. ಆತ್ಮೀಯರೇ, ಖುಷ್ಬೂ ತಂದೆ ತಾಯಿ ಆರ್ಥಿಕವಾಗಿ ಸ್ಥಿತಿವಂತರಾಗಿರಲಿಲ್ಲ. ಅದು 1986ರ ಸೆಪ್ಟೆಂಬರ್ 12. ಆ ದಿನ ತಂದೆ ಮಗಳಿಗೆ ಬಾಯಿಗೆ ಬಂದಂತೆ ಬೈದು ಮನೆಯಿಂದ ಹೊರ ಹಾಕಿದ್ರು. ಭಿಕ್ಷೆ ಬೇಡಿ ಬದುಕು ಹೋಗು ಅಂತ ಬೀದಿಗೆ ತಂದು ನಿಲ್ಸಿದ್ರು. 16 ವರ್ಷದ ಬಾಲಕಿಯಾಗಿದ್ದ ಖುಷ್ಬೂಗೆ ಅದಾಗ್ಲೇ ತಾನು ಹೇಗಾದ್ರೂ ಬದುಕಬಲ್ಲೆ ಅನ್ನೋ ಹುಂಬ ಧೈರ್ಯ ಇತ್ತು. ನಾನಿನ್ಮುಂದೆ ಜೀವಮಾನದಲ್ಲಿ ಯಾವತ್ತೂ ನಿಮ್ಮ ಮುಖ ನೋಡೋದಿಲ್ಲ ಅಂತ ಹೇಳಿ ತಾಯಿ ಮತ್ತು ಸಹೋದರರ ಜೊತೆ ಮನೆಯಿಂದ ಹೊರ ಹೋಗಿದ್ರು. ಮನೆ ಬಿಟ್ಟು ಬಂದ ಮೇಲೆ ಎಲ್ಲಿ ಹೋಗೋದು, ಎಲ್ಲಿ ಇರೋದು ಗೊತ್ತಾಗ್ಲಿಲ್ಲ. ಅವತ್ತೇ ಮೂವರು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅನ್ನೋ ನಿರ್ಧಾರಕ್ಕೂ ಬಂದಿದ್ರಂತೆ. ಆದ್ರೆ ಅದ್ಯಾವುದೋ ಕೆಟ್ಟ ಹಠ ನಟಿ ಖುಷ್ಬೂ ಅವರ ಮನಸ್ಸು ಬದಲಿಸಿತ್ತು. ಏನೇ ಆಗ್ಲಿ, ಬದುಕಲ್ಲಿ ಸೋಲ್ಬಾರದು, ಎಲ್ಲವನ್ನ ಎದುರಿಸಿ ಗೆಲ್ಲಬೇಕು ಅಂತ ಹಠ ತೊಟ್ಟು ನಿಲ್ತಾರೆ. ಆತ್ಮೀಯರೇ, ಮನೆ ಬಿಟ್ಟು ಬಂದ ನಟಿ ಖುಷ್ಬೂ ತೆಲುಗು ಸಿನಿಮಾ ರಂಗಕ್ಕೆ ಕಾಲಿಟ್ರು. ಅಲ್ಲಿಂದ ಇವರ ಬದುಕೆ ಬದಲಾಗಿ ಹೋಯಿತು. 1988ರಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಿರ್ದೇಶನದ ತಂದೆ ವೀರಸ್ವಾಮಿ ನಿರ್ಮಾಣದ ರಣಧೀರ ಸಿನಿಮಾದಲ್ಲಿ ಖುಷ್ಬೂ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ನಟಿಸೋ ಮೂಲಕ ಕನ್ನಡದ ಪ್ರೇಕ್ಷಕರ ಮನ ಗೆದ್ದಿದ್ರು. ಆ ಬಳಿಕ ಅಂಜದ ಗಂಡು, ಯುಗ ಪುರುಷ, ಪ್ರೇಮಾಗ್ನಿ, ಹೃದಯ ಗೀತೆ, ತಾಳಿಗಾಗಿ ಗಂಗಾ, ರುದ್ರ, ಕಲಿಯುಗ ಭೀಮ, ಒಂಟಿ ಸಲಗ, ಶಾಂತಿ ಕ್ರಾಂತಿ, ಪಾಳೇಕಾರ, ಜೀವನದೇ ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. 1985ರಲ್ಲಿ ಮೇರಿ ಜಂಗ್ ಅನ್ನೋ ಹಿಂದಿ ಸಿನಿಮಾದಲ್ಲಿ ಜಾವೇದ್ ಜಫ್ರಿ ಜೊತೆ ಮೊದಲ ಬಾರಿಗೆ ಡ್ಯಾನ್ಸರ್ ಪಾತ್ರದಲ್ಲಿ ಕಾಣಿಸಿಕೊಂಡ ಖುಷ್ಬೂ ಅವರ ಹೆಸರು ಮತ್ತಷ್ಟು ಜನಪ್ರಿಯ ಆಯಿತು. ಜಾಕಿ ಶ್ರಾಫ್, ಗೋವಿಂದ್ ಜೊತೆಗೂ ಅಭಿನಯಿಸಿದ್ರು. ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಬರ್ತಾ ಇದ್ದಂತೆ ಚೆನ್ನೈಗೆ ಸ್ಥಳಾಂತರ ಆಗ್ತಾರೆ. ಕನ್ನಡ, ತಮಿಳು, ತೆಲುಗು ಭಾಷೆಯ ಸಿನಿಮಾಗಳನ್ನು ಮಾಡೋ ಮೂಲಕ ದಕ್ಷಿಣ ಭಾರತದ ಫೇಮಸ್ ನಟಿಮಣಿ ಆಗ್ತಾರೆ. ತಮಿಳಿನಲ್ಲೇ 100ಕ್ಕೂ ಅಧಿಕ ಸಿನಿಮಾ ಮಾಡಿದ ಹೆಗ್ಗಳಿಕೆ ಇವರದ್ದು. ಈ ಕನಸಿನ ಕನ್ಯೆಯ ಅಭಿನಯಕ್ಕೆ ಮನಸೋತಿದ್ದ ಅಭಿಮಾನಿಗಳು ತಮಿಳುನಾಡಿನ ತಿರುಚಿಯಲ್ಲಿ ದೇವಸ್ಥಾನ ಕಟ್ಟಿಸಿದ್ರು. ಭಾರತದ ಸಿನಿಮಾ ರಂಗದ ಇತಿಹಾಸದಲ್ಲೇ ಗುಡಿ ಕಟ್ಸ್ಕೊಂಡಿದ್ದ ಮೊದಲ ನಟಿಯನ್ನು ಹೆಗ್ಗಳಿಕೆ ಕೂಡ ಇವರದ್ದೇ. ಆನಂತರ ಆಕ್ಷೇಪಾರ್ಹ ವಿವಾದಿತ ಹೇಳಿಕೆ ನೀಡಿದ್ದ ಖುಷ್ಬೂ ವಿರುದ್ಧ ಆಕ್ರೋಶಗೊಂಡ ಅಭಿಮಾನಿಗಳು ಆಕೆಯ ಗುಡಿಯನ್ನ ಒಡೆದು ಹಾಕಿದ್ರು. ಆತ್ಮೀಯರೇ, ಹಿಂದಿ, ತಮಿಳು, ಉರ್ದು, ಪಂಜಾಬಿ, ತೆಲುಗು, ಮರಾಠಿ ಹಾಗೂ ಇಂಗ್ಲಿಷನ್ನ ನಿರರ್ಗಳವಾಗಿ ಮಾತನಾಡಬಲ್ಲ ಖುಷ್ಬೂ ಸುಮಾರು 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕೆಲವು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಆ ಕಾಲದಲ್ಲಿ ಖುಷ್ಬೂ ಅಂದ್ರೆ ಅದೆಷ್ಟರ ಮಟ್ಟಿಗೆ ಕ್ರೇಜ್ ಇತ್ತು ಅಂದ್ರೆ ಹೀರೋಗಳಿಗಿಂತಲೂ ಇವರ ಅಭಿಮಾನಿಗಳು ಹೆಚ್ಚಿದ್ರು. ಹುಚ್ಚು ತರ ಇಷ್ಟಪಡ್ತಾ ಇದ್ರು. ದೇವಸ್ಥಾನ ಕಟ್ಟಿಸಿದ್ದು, ಆರಾಧಿಸಿದ್ದು, ವಿರೋಧಿಸಿದ್ದು ಎಲ್ಲವೂ ಆದ ಮೇಲೆ ಖುಷ್ಬೂ ಹೆಸರಿನ ತಿಂಡಿಗಳು ಸಹ ತಯಾರಾಗಿದ್ವು.
ತಮಿಳುನಾಡಿನ ಹಲವು ಹೋಟೆಲ್ಗಳ ಮೆನುಗಳಲ್ಲಿ ಖುಷ್ಬೂ ಹೆಸರಲ್ಲಿ ಇಡ್ಲಿ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಖುಷ್ಬೂ ಜುಮ್ಕಿ, ಖುಷ್ಬೂ ಸೀರೆ, ಖುಷ್ಬೂ ಶರಬತ್, ಖುಷ್ಬೂ ಕಾಫಿ, ಖುಷ್ಬೂ ಕಾಕ್ಟೈಲ್ ಅಂತ ಹಲವಾರು ಐಟಂಗಳು ಫೇಮಸ್ ಆಗಿದ್ವು. ಆತ್ಮೀಯರೇ, ತಮಿಳು ಸಿನಿಮಾ ರಂಗದಲ್ಲಿ ಮಿಂಚ್ತಾ ಇದ್ದ ನಟಿ ಖುಷ್ಬೂ ಹಾಗೂ ನಟ ಪ್ರಭು ನಡುವೆ ಒಂದು ಆತ್ಮೀಯ ಸಂಬಂಧ ಬೆಸೆದಿತ್ತು. ಯಾರಿಗೂ ಹೇಳದಂತೆ ಇಬ್ರು ಗುಟ್ಟಾಗಿ ಮದುವೆಯಾಗ್ಬಿಟ್ಟಿದ್ರಂತೆ. ಆದ್ರೆ ಪ್ರಭು ಅದಾಗಲೇ ಒಂದು ಮದುವೆಯಾಗಿದ್ರು. ಹೀಗಾಗಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ತಮಿಳು ಸಿನಿಮಾ ರಂಗದಲ್ಲಿ ದಂತಕತೆ ಅನ್ಸ್ಕೊಂಡಿದ್ದ ಶಿವಾಜಿ ಗಣೇಶನ್ ತಮ್ಮ ಮಗನಿಗೆ ಬುದ್ಧಿ ಹೇಳಿ ಎಲ್ಲವನ್ನ ಸರಿ ಮಾಡಿದ್ರು. ಇದಾದ ಸ್ವಲ್ಪ ದಿನದಲ್ಲೇ ಪತ್ರಿಕಾಗೋಷ್ಠಿ ನಡೆಸಿದ್ದ ಖುಷ್ಬೂ, ಶಿವಾಜಿ ಗಣೇಶನ್ ಕುಟುಂಬದ ಒತ್ತಡದಿಂದಾಗಿ ನನ್ನ ಮತ್ತು ಪ್ರಭು ನಡುವಿನ ಸಂಬಂಧ ಮುರಿದು ಬಿದ್ದಿದೆ ಅಂತ ಘಂಟಾಘೋಷವಾಗಿ ಹೇಳಿಕೆ ನೀಡಿದ್ರು. ಇದಾದ ಹಲವು ವರ್ಷದ ನಂತರ ಅಂದ್ರೆ 2000 ಇಸವಿಯಲ್ಲಿ ತಮಿಳು ನಿರ್ದೇಶಕ, ನಿರ್ಮಾಪಕ, ನಟ ವಿನಗರ್ ಸುಂದರ್ವೇಲ್ ಅವರನ್ನ ವಿವಾಹವಾದ್ರು. ದಂಪತಿಗೆ ಅವಂತಿಕಾ, ಆನಂದಿತಾ ಅನ್ನೋ ಇಬ್ರು ಹೆಣ್ಮಕ್ಳು. ಸಿನಿಮಾ ಜೊತೆಗೆ ರಾಜಕೀಯದಲ್ಲೂ ಗುರುತಿಸಿಕೊಂಡಿರೋ ನಟಿ ಖುಷ್ಬೂ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.